ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಮತ್ತು ನೀರು ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಯಾವ ರೀತಿ ನೀರು ಕುಡಿಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆನಾ? ಕೆಲವೊಬ್ರಿಗೆ ಅನ್ಸ್ಬೋದು ಏನಪ್ಪ ನೀರು ಕುಡಿಯೋದು ನಮ್ಗೆ ಗೊತ್ತಿಲ್ವಾ ಅಂತ. ಕೊನೆ ತನಕ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಯೂಸ್ಫುಲ್ ವಿಡಿಯೋ ಸಿಗುತ್ತೆ. ಏನಂತಂದರೆ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಇಷ್ಟೇ ನೀರು ಕುಡಿಬೇಕು ಅಂತ ಇರುತ್ತೆ. ಇಷ್ಟೇ ಮೆಜರ್ಮೆಂಟಲ್ಲಿ ನಾವು ನೀರು ಕುಡಿಬೇಕು. ಇಷ್ಟೇ ಮೆಜರ್ಮೆಂಟ್. ಎಷ್ಟು ಮೆಜರ್ಮೆಂಟು? ಒಂದು ವುಮೆನ್ನು ಒಂದು ಬಾಡಿಗೆ 2 ಲೀಟರಷ್ಟು ನೀರು ಕಂಪಲ್ಸರಿ ದಿನಕ್ಕೆ ಕೊಡಬೇಕು. 2 ಲೀಟರಷ್ಟು ನೀರು ಅಂದರೆ ಎಷ್ಟು? ಒಂದು ದೊಡ್ಡ ಲೋಟದಲ್ಲಿ ಒಂದು ದಿನಕ್ಕೆ 8 ಲೋಟದಷ್ಟು ನೀರು ಒಂದು ವುಮೆನ್ ಕುಡಿಬೇಕು. ಮೆನ್ ಅಂದರೆ ಒಂದು ದಿನಕ್ಕೆ 2.5 ಲೀಟರ್ ಅಂದರೆ ಒಂದು ದಿನಕ್ಕೆ 10 ಗ್ಲಾಸ್ ನೀರು ಕುಡಿಬೇಕು. 10 ಗ್ಲಾಸ್ ನೀರು ಕುಡಿಯೋದು ಕಂಪಲ್ಸರಿ. ಇದು ಮೆನ್ಗೆ ಎಷ್ಟು ಕುಡಿಬೇಕು, ವುಮೆನ್ಗೆ ಎಷ್ಟು ಕುಡಿಬೇಕು ಅಂತ ಇದೊಂದು ಮೆಜರ್ಮೆಂಟು. ಯಾಕೆ ನಾವು ಇಷ್ಟು ನೀರು ಕುಡಿಬೇಕು ಅಂತಂದರೆ ನಮ್ಮ ಬಾಡಿಲಿ ತಿಂದಂಥ ಊಟನ ಡೈಜೆಸ್ಟ್ ಆಗೋಕ್ಕೆ ನೀರು ಸಪೋರ್ಟ್ ಮಾಡುತ್ತೆ. ಯಾವ ರೀತಿ ಒಂದು ಮಿಕ್ಸಿಗೆ ಮಸಾಲೆ ಎಲ್ಲ ಲೋಡ್ ಮಾಡಿ ನಾವು ನೀರು ಹಾಕಿ ರುಬ್ತೀವೋ ಅದೇ ರೀತಿ ನಮ್ಮ ಬಾಡಿನೂ ಅಷ್ಟೇ. ನಾವು ತಿಂದಂಥ ಊಟನ ಡೈಜೆಸ್ಟ್ ಮಾಡೋಕ್ಕೆ ನೀರು ಹೆಲ್ಪ್ ಮಾಡುತ್ತೆ. ಈಗ ಮಸಾಲೆ ಎಲ್ಲ ತುಂಬಿಟ್ಟು ನಾವು ನೀರು ಹಾಕಿಲ್ಲ ಅಂದರೆ ಅದು ನುಣ್ಣಗೆ ರುಬ್ಬಕ್ಕಾಗಲ್ಲ, ಮತ್ತು ಅದು ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮಿಕ್ಸಿ ಥರನೇ ನಮ್ಮ ಬಾಡಿ ಒಳಗಿರೋನು ಹೊಟ್ಟೆ, ಆ ಹೊಟ್ಟೆಲಿರುವಂಥ ಊಟನೆಲ್ಲ ಡೈಜೆಸ್ಟ್ ಆಗಬೇಕಂದ್ರೆ ನಾವು ನೀರು ಕುಡಿಲೇಬೇಕು ಕಂಪಲ್ಸರಿ. ಸೊ ಕಂಪಲ್ಸರಿ ನಾವು ನೀರು ಕುಡಿದ್ರೆ ಮಾತ್ರ ನಾವು ತಿಂದಂಥ ಊಟನ ಡೈಜೆಸ್ಟ್ ಆಗುತ್ತೆ, ಇಲ್ಲಾಂದರೆ ಡೈಜೆಸ್ಟ್ ಆಗಲ್ಲ. ಸಿಂಪಲ್ ಅಲ್ವಾ? ಮತ್ತು ಇನ್ನೊಂದೇನಂತಂದರೆ ಕಚ್ಕೊಂಡೇ ನೀರು ಕುಡಿಬೇಕು. ಸೊ ನಾವೇನು ಮಾಡ್ತಾ ಇರ್ತೀವಿ, ಕಚ್ಕೊಂಡು ಕುಡಿಯೋಲ್ಲ, ಅಂದ್ಕೊಂಡು ಕುಡಿತಾ ಇರ್ತೀವಿ. ಕೆಲವೊಬ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಂದ್ಕೊಂಡು ಕುಡಿಯೋದು. ಸೊ ಇದೆಲ್ಲ ರಾಂಗ್. ನಾವೇನು ಮಾಡ್ತೀವಿ, ರಾಂಗ್ ಮೆಥಡ್ನ ಫಾಲೋ ಮಾಡ್ತಾ ಇರ್ತೀವಿ. ಯಾಕೆ ನಾವು ಕಚ್ಕೊಂಡು ಕುಡಿಬೇಕು? ಕಚ್ಕೊಂಡು ಕುಡಿಯೋದ್ರಿಂದ ಏನು ಬೆನಿಫಿಟ್ಟು? ಕಚ್ಕೊಂಡು ಕುಡಿಯೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ನಮ್ಮ ಬಾಯಲ್ಲಿ ಜೊಲ್ಲಿರುತ್ತೆ, ಅಂದರೆ ಸಲೈವ ಅಂತ ಕರೀತಾರೆ. ಆ ಸಲೈವ ನಮ್ಮ ಬಾಡಿ ಬೇಕು. ನಾವು ಯಾವಾಗ ಕಚ್ಕೊಂಡು ನೀರು ಕುಡಿತೀವಿ ಆ ಸಲೈವ ನಮ್ಮ ಬಾಡಿ ಒಳಗಡೆ ಹೋದರೆ ನಾವು ತಿಂದಂಥ ಊಟನ ಡೈಜೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ಕೊಂಡು ಕುಡಿಯೋದ್ರಿಂದ ಏನಾಗುತ್ತೆ, ಡೈರೆಕ್ಟು ಗಂಟ್ಲಿಗೆ ಬಿಡುತ್ತೆ. ಗಂಟ್ಲಿಂದ ಬ್ಲಾಡರ್ಗೆ ಹೋಗುತ್ತೆ. ಬ್ಲಾಡರಿಂದ ನಾವು ಡೈರೆಕ್ಟು ಒಂದು 1/4 ಗಂಟೆ 20 ನಿಮಿಷಕ್ಕೆ ಯೂರಿನ್ ಪಾಸ್ ಮಾಡಿಬಿಡ್ತೀವಿ. ಅದು ನಮ್ಮ ಬಾಡಿಗೆ ಅಬ್ಸರ್ವ್ ಆಗಲ್ಲ. ಸೊ ಅದಕ್ಕೋಸ್ಕರ ಕಚ್ಕೊಂಡೇ ನೀರು ಕುಡಿಯೋದು ವೆರಿ 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 ಇಂಪಾರ್ಟೆಂಟ್. ಅದಕ್ಕೋಸ್ಕರ ಕಚ್ಕೊಂಡು ಕುಡಿಬೇಕು. ಕೆಲವೊಬ್ಬರು ಮನೇಲಿ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ ಅಂದ್ಕೊಂಡು ಕುಡಿಬೇಕು ಅಂತ. ಸೊ ಇನ್ನಾದರೂ ನಾವು ಪ್ರಾಕ್ಟೀಸ್ ಮಾಡಬೇಕು. ಕಚ್ಕೊಂಡು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಬಂದರೆ ಅದು ಪ್ರಾಕ್ಟೀಸ್ ಆಗ್ತಾ ಬರುತ್ತೆ. ಮತ್ತು 1 ಅವರ್ಗೆ ಒಂದ್ಸತಿ ನೀರನ್ನ ಕುಡಿತಾ ಪ್ರಾಕ್ಟೀಸ್ ಆದರೆ ಅದು ಪ್ರಾಕ್ಟೀಸ್ ಆಗುತ್ತೆ. ಮತ್ತು ನಾವು ಕೆಲವೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ತಪ್ಪು. ಏನಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಬಾರ್ದು? ನಮ್ಮ ಬಾಡಿ ರೆಸ್ಟಲ್ಲಿರುತ್ತೆ. ನಿದ್ದೆ ಮಾಡಿರ್ತೀವಿ, ಒಂದು 6 ಗಂಟೆ 8 ಗಂಟೆ ಟೈಮ್ ನಿದ್ದೆ ಮಾಡಿರ್ತೀವಿ. ನಾವೇನು ತಿಂದಿರಲ್ಲ. ನೈಟ್ ಊಟ ಬಿಟ್ಟರೆ ಇನ್ನು ಬೆಳಗ್ಗೆ ಎದ್ದಾಗಲೇ ನಾವು ನೀರು ಕುಡಿಯೋದಲ್ವಾ. ನಮ್ಮ ಬಾಡಿ ರೆಸ್ಟಿಂದ ಎದ್ದ ತಕ್ಷಣ ನಾವು ಬಿಸಿ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಲಿರುವಂಥ ಪಾರ್ಟ್ಸು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಬಿಸಿ ನೀರು ಕುಡಿಯೋದ್ರಿಂದ. ಸೊ ಅದಕ್ಕೋಸ್ಕರ ನಾವು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ಕುಡಿಬೇಕು. ಓಕೆ, ನಮ್ಮ ಬಾಡಿ ಒಳಗಿರುವಂಥ ಪಾರ್ಟ್ಸ್ಗೆ ಫಸ್ಟು ತಣ್ಣಗಾಗಬೇಕು ನಮ್ಮ ಬಾಡಿ ಕುಡಿದ ತಕ್ಷಣ. ಅದಾದಮೇಲೆ ನಿಮ್ಗೆ ಎಷ್ಟು ಕಾಫಿ, ಟೀ, ಏನು ಬಿಸಿನೀರು ಕುಡಿತೀರೋ ಏನಾದರೂ ಕುಡಿಬೋದು. ಫಸ್ಟು ನಾವು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ಕುಡಿಯೋದು ವೆರಿ ಇಂಪಾರ್ಟೆಂಟು. ಕೆಲವರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀರೇ ಕೊಡೋಲ್ಲ, ಡೈರೆಕ್ಟು ವಾಶ್ರೂಮ್ಗೆ ಹೋಗ್ಬಿಡ್ತಾರೆ ಸ್ನಾನಕ್ಕೆ. ತಲೆಗೆ ಬಿಸಿನೀರು ಹಾಕ್ತಾರೆ. ಅದೇನಾಗುತ್ತೆ, ನಮ್ಮ ಬಾಡಿ ರೆಸ್ಟಲ್ಲಿರುತ್ತೆ. ನಾವು ನೀರೇ ಕುಡ್ದಿರಲ್ಲ, ಸುಸ್ತಾಗ್ತಿರುತ್ತೆ ಬಾಡಿ. ಬಿಸಿನೀರು ಹಾಕೋ ತಕ್ಷಣ ಅಲ್ಲೇ ಲೋ ಬಿ ಪಿ ಆಗಿ ಎಷ್ಟೊಂದು ಜನ ಬಿದ್ದೋಗ್ತಾರೆ, ಸುಸ್ತಾಗಿ ಎಷ್ಟೊಂದು ಜನ ಬಿದ್ದೋಗ್ತಾರೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು. ನಾವು ಬೆಳಗ್ಗೆ ಎದ್ದು ನೀರು ಕುಡಿದು ಡೇ ಸ್ಟಾರ್ಟ್ ಮಾಡಬೇಕು. ಮತ್ತು ಕೆಲವೊಬ್ಬರು ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ. ಟ್ರಾವೆಲಿಂಗ್ ಮಾಡಬೇಕಾದ್ರೆ ನೀರು ಕುಡಿಬೇಕು ಅಂತ ಅನ್ಸುತ್ತೆ. ಅವ್ರ ಬಾಡಿ ಕೇಳ್ತಿರುತ್ತೆ ನೀರು ಕುಡಿದು ಸುಸ್ತಾಗ್ತಾ ಇದೆ ಅಂತ. ಏನು ಮಾಡ್ತಾರೆ, ನೀರು ಕುಡಿಯೋಲ್ಲ. ಆ ನೀರು ಕುಡಿಯೋ ದುಡ್ಡಲ್ಲೇ ಒಂದು ಬಾಟ್ಲು ಜ್ಯೂಸ್ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಜ್ಯೂಸ್ ಕುಡ್ಬಿಡ್ತಾರೆ ಕೆಲವೊಬ್ರು. ಇನ್ನು ಕೆಲವೊಬ್ರು ನೀರು ಕುಡಿಯೋಲ್ಲ, ಜ್ಯೂಸು ಕುಡಿಯೋಲ್ಲ. ಜ್ಯೂಸ್ ಏನು ಕುಡಿಬಾರ್ದು. ಜ್ಯೂಸ್ ಕುಡಿಯೋದು ತಪ್ಪಂತಲ್ಲ. ನೀರು ಕುಡಿಯೋ ಟೈಮಲ್ಲಿ ನೀರೇ ಕುಡಿಬೇಕು, ಜ್ಯೂಸ್ ಕುಡಿಬಾರ್ದು. ಜ್ಯೂಸ್ ಕುಡಿಯೋದ್ರಿಂದ ಏನಾಗುತ್ತೆ, ಒಂದು ಬಾಟ್ಲಲ್ಲಿ ನೀವು ಜ್ಯೂಸ್ ಕುಡಿತೀರಾ, ಆ ಜ್ಯೂಸಲ್ಲಿ ಒಂದು ದೊಡ್ಡ ಮುಕ್ಕಾಲು ಕಪ್ಪಷ್ಟು ಶುಗರೇ ಇರುತ್ತೆ, ಸಕ್ಕರೆನೇ ಇರುತ್ತೆ. ನಿಮ್ಮ ಬಾಡಿ ನೀವು ಸಕ್ಕರೆ ಕೊಟ್ಟರೆ ಅಷ್ಟೇ. ಅದು ನೀರು ಕುಡ್ದಂಗೆ ಆಗಲಿಲ್ಲ, ನಿಮ್ಮ ಬಾಡಿಗೆ ಸಕ್ಕರೆ ಕೊಟ್ಟಂಗೆ ಆಯ್ತು. ಅದಕ್ಕೇ ಸೊ ನೀವೇನಂತಂದರೆ ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ ಸ್ಕಿನ್ ಚೆನ್ನಾಗಿರುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಮತ್ತು ಡ್ರೈ ಸ್ಕಿನ್ ಇರೋಲ್ಲ, ಮತ್ತು ಕಾಲು ಹಿಂಡಿ ಹೊಡೆಯಲ್ಲ. ಸೊ ಈ ಥರದ್ದೆಲ್ಲ ಬೆನಿಫಿಟ್ಸ್ ಇದೆ ನೀರು ಕುಡಿಯೋದ್ರಿಂದ. ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ, ಎನರ್ಜಿ ಆಗಿರ್ತೀವಿ. ಸೊ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಕೆಲವೊಬ್ರಿಗೆ ಮೈಗ್ರೇನ್ ತಲೆನೋವು ಅಂತಿರ್ತಾರೆ. ಏನಕ್ಕೆ ಮೈಗ್ರೇನ್ ತಲೆನೋವು ಬರುತ್ತೆ? ನಾವು ಚೆನ್ನಾಗಿ ನೀರು ಕುಡಿಯೋಲ್ಲ, ಬಿಸಿಲಲ್ಲಿ ಓಡಾಡ್ತಾ ಇರ್ತೀವಿ, ಇಲ್ಲ ಸಿಸ್ಟಮ್ ನೋಡ್ತಾ ಇರ್ತೀವಿ. ಸೊ ನಾವು ನೀರು ಚೆನ್ನಾಗಿ ಕುಡಿಲಿಲ್ಲ, ಏನಾಗುತ್ತೆ, ಮೈಗ್ರೇನ್ ತಲೆನೋವು ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ನೀರನ್ನ ಕುಡಿಯೋದು ವೆರಿ ಇಂಪಾರ್ಟೆಂಟು. ನಾವೇನು ಒಂದು 5 ರೂಪಾಯಿ ಹಾಕೋದು ಸಾಕು, ಒಂದು ಕ್ಯಾನ್ ಸಿಗುತ್ತೆ ನಮ್ಮ ಮನೆಗಳಿಗೆ. ಸೊ ನಾವೇನು ಮಾಡ್ತಿರ್ತೀವಿ, ಅದನ್ನ ನೀರು ಕುಡಿಯೋಕ್ಕೆ ಕಷ್ಟಪಡ್ತಾ ಇರ್ತೀವಿ. ಬಟ್ ಈಗ ವಿರಾಟ್ ಕೊಹ್ಲಿ ಅವರು, ಅವ್ರದ್ದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ವಿರಾಟ್ ಕೊಹ್ಲಿ ಅವರು ಕುಡಿಯುವಂಥ 1 ಲೀಟ್ರ್ ಬಾಟಲ್ ಪ್ರೈಸು ಇಂಡಿಯನ್ ರುಪೀಸಲ್ಲಿ 4,000 ರೂಪಾಯಿ ಆಗುತ್ತೆ. 1 ಲೀಟರ್. 1 ಲೀಟ್ರಿಗೆ ಒಂದು 4,000 ಅವ್ರು ಖರ್ಚು ಮಾಡಿ ನೀರು ಕುಡಿತಾ ಇದ್ದಾರೆ ಅಂತಂದರೆ ನೀರಿಗೆ ವ್ಯಾಲ್ಯೂ ಇದೆ ಅಲ್ವಾ.
ಸೊ ನಾವು ಆ ವ್ಯಾಲ್ಯೂ ಇರೋ ನೀರನ್ನ ಏನು ಮಾಡ್ತಾ ಇದ್ದೀವಿ, ಕೇರ್ಲೆಸ್ ಮಾಡ್ತಾ ಇರ್ತೀವಿ, ಮರ್ತು ಬಿಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿರೋದು ಏನಂತಂದರೆ, ನಾವು ಡೈಲಿ ನೀರು ಕುಡಿದು ನಮ್ಮ ಬಾಡಿನ ಮೇಂಟೈನ್ ಮಾಡೋದ್ರಿಂದ ನಮ್ಮ ಬಾಡಿನೂ ಚೆನ್ನಾಗಿರುತ್ತೆ, ನಮಗೆ ಮೋಷನ್ ರಿಲೇಟೆಡ್ ಪ್ರಾಬ್ಲಮ್ಸು ಬರಲ್ಲ, ನಾವು ಫಿಟ್ ಆಗಿರೋಕ್ಕೂ ಹೆಲ್ಪ್ ಆಗುತ್ತೆ. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಕೆಲವೊಂದು ವಿಷಯಗಳು ನಿಮ್ಗೆ ಅರ್ಥ ಆಗಿದ್ರೆ ಅಳವಡಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ಇನ್ನೊಂದು ಏನಂತಂದರೆ, ನಮ್ಮದು ಒಂದು ನ್ಯೂಟ್ರಿಷನ್ ಕ್ಲಬ್ ಇದೆ. ಅಲ್ಲಿ ತುಂಬ ಜನ ಫ್ಯಾಮಿಲೀಸ್ ಬರ್ತಾರೆ. ಅಲ್ಲಿ ವೆಯ್ಟ್ ಲಾಸ್ಗೆ, ವೆಯ್ಟ್ ಗೇನ್ಗೆ, ಪ್ರತಿಯೊಂದು ಹೆಲ್ತ್ ಚಾಲೆಂಜಸ್ ಬರ್ತಾ ಇರ್ತಾರೆ. ಮತ್ತು ಯಾರ್ಯಾರಿಗೆಲ್ಲ ಇಲ್ಲಿ ವೆಯ್ಟ್ ಲಾಸ್ಗೆ ಇಂಟ್ರೆಸ್ಟ್ ಇದೆ, ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ವೆಯ್ಟ್ ಲಾಸ್ ಇನ್ಫಾರ್ಮೇಷನ್ ಕೊಡ್ತೀನಿ, ವೆಯ್ಟ್ ಲಾಸ್ ಬಗ್ಗೆ ಹೇಳ್ಕೊಡ್ತೀನಿ, ಫುಡ್ ಬಗ್ಗೆ ಹೇಳ್ಕೊಡ್ತೀನಿ. ಯಾಕಂತಂದರೆ ನಮ್ಮಲ್ಲಿ ಬಂದಿರೋನು ತುಂಬ ಜನ ವೆಯ್ಟ್ ಲಾಸ್ ಮಾಡಿಸಿದ್ದೀವಿ, ವೆಯ್ಟ್ ಗೇನು ಕೂಡ ಮಾಡಿಸಿದ್ದೀವಿ. ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಒಂದೊಳ್ಳೆ ಫುಡ್ಡಿಂದ ನಾವು ಹೇಳ್ಕೊಡ್ತೀವಿ. ಯಾವ ರೀತಿ ವೆಯ್ಟ್ ಲಾಸ್ ಆಗಬೇಕು, ವೆಯ್ಟ್ ಗೇನ್ ಆಗಬೇಕು ಅನ್ನೋದನ್ನು ಫುಡ್ಡಿಂದ ಹೇಳ್ಕೊಡ್ತೀವಿ. ಕಾಂಟ್ಯಾಕ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.